Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಾನು ಹಬ್ಬದ ಶಾಪಿಂಗ್ ಮಾಡಬೇಕು. ಅಂದರೆ ಗ್ರಾಸರೀಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅದಕ್ಕೆ ಪ್ಲ್ಯಾನಿಂಗ್ ಮಾಡಬೇಕು. ಮುಂಚೆ ನಾನು ಏನೇನು ರೆಸಿಪೀಸ್ ಮಾಡಬೇಕು, ಮೆನ್ಯೂ ಪ್ರಿಪೇರ್ ಮಾಡಬೇಕು. ಮತ್ತು ಫ್ರೂಟ್ಸ್ ಮನೇಲಿ ಸ್ವಲ್ಪ ಇದೆ, ಸ್ವಲ್ಪ ತರಬೇಕು. ಏನೆಲ್ಲ ತರಬೇಕು ಅಂತ ನೋಡಬೇಕು. ಪೂಜೆಗೆ ಬೇಕಾಗಿರೋ ಸಾಮಾನು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಎರಡೇನೋ ಇರಬೇಕು. ಸೊ ಅದು ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತರಬೇಕು. ಲಕ್ಷ್ಮೀ ಹಬ್ಬದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲನೂ ನೈವೇದ್ಯಕ್ಕೆ ಇಡ್ತಾರೆ. ಸೊ ಅದಕ್ಕೆ ತರಬೇಕು. ಒಂದು ಸ್ವಲ್ಪ ಇದೆ, ಸ್ವಲ್ಪ ತರಬೇಕು. ಸೊ ಈ ಥರ ಇವತ್ತು ಪ್ಲ್ಯಾನಿಂಗ್ ಶುರು ಮಾಡೋಣ ಅಂತ ಇದ್ದೀನಿ. ನಾಳೆ ಅಂದ್ಕೊಂಡು ಇದ್ದರೆ ನಿಜವಾಗ್ಲೂ ತುಂಬಾ ಕೆಲಸ ಆಗಿಬಿಡುತ್ತೆ. ಹಬ್ಬದ ಹಿಂದಿನ ದಿನ ಅಂತೂ ರಾತ್ರಿ 10 ಗಂಟೆ ಆದ್ರೂ ಕೆಲಸ ಮುಗದೇ ಇರೋದಿಲ್ಲ. ನಾಳೆಗೆ ಮಾಡ್ಕೊಳ್ಳೋಣ ಅಂತಲೂ ಬಿಡೋಕ್ಕಾಗೋದಿಲ್ಲ. ಎಲ್ಲನೂ ಒಂದು ದಿನ ಮುಂಚೆನೇ ಮಾಡಬೇಕಾಗುತ್ತೆ. ಲಾಸ್ಟ್ ಟೈಮ್ ನನಗೆ ಸಖತ್ ಆ ಥರ ತೊಂದರೆ ಆಯಿತು. ಒಂದು ದಿನ ಮುಂಚೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಒಂದು ದಿನ ಮುಂಚೆನೇ ಶುರು ಮಾಡೋದು. ಲೈಕ್ ದೇವ್ರ ಪಾತ್ರೆಗಳೆಲ್ಲ ಕ್ಲೀನ್ ಮಾಡೋದು, ಫ್ರೂಟ್ಸ್ನ ನಾನು ತೊಳೆದು ಒಂದು ಕಡೆ ಇಟ್ಕೊಳ್ಳೋದು, ಅರೇಂಜ್ಮೆಂಟ್ ಮಾಡ್ಕೊಳ್ಳೋದು, ಪೀಠ ರೆಡಿ ಮಾಡೋದು, ಆ ಥರ ಎಲ್ಲ. ಅದಕ್ಕೆ ಈ ಸರಿ ಇಲ್ಲಪ್ಪ, ಸ್ವಲ್ಪ ಇನ್ನೊಂದು ದಿನ ಎಕ್ಸ್ಟ್ರಾ ತೊಗೊಳೋಣ ಅಂತ ಇವತ್ತು ಶುರು ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ದೆ. ಆಯಿತು ಸ್ನೇಹಿತರೆ, ಏನೇನು ಬಾಕಿ ಇದೆಯಲ್ಲ ಲಿಸ್ಟ್ ಮಾಡಿದ್ದೀನಿ. ಹೋಗೋಣ ಈಗ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಬಾಕ್ಸಸ್ ನಾನು ಅಮೆಝಾನಿಂದ ತರಿಸಿರೋದು. ನಾನು ಹೇಳ್ತಾ ಇದ್ದೀನಿ ವೈನ್ ಗ್ಲಾಸಸ್ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಂಗಡಿಗಳೆಲ್ಲ ನೋಡಿದೆ. ನನಗೆ ಗ್ಲಾಸ್ ವೇರ್ದು ಎಸ್ಪೆಷಲಿ ಸಿಗಲಿಲ್ಲ. ಶಿವಾಜಿನಗರಲ್ಲಿ ಇದೆ, ನಾವು ಅಲ್ಲೇ ತೊಗೊಳ್ಳೋದು, ನೀವು ಅಲ್ಲಿ ನೋಡ್ಬೋದು ಅಂತ ಹೇಳಿದ್ರಿ. ಬಟ್ ಅಲ್ಲಿ ತನಕ ಹೋಗೋದಕ್ಕಾಗಲೇ ಇಲ್ಲ. ಅದಕ್ಕೆ ಆನ್ಲೈನಲ್ಲಿ ಸಿಕ್ತು, ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ತೊಗೊಂಡ್ಬಿಟ್ಟೆ. ಅಂಗಡಿಗೆ ಹೋದರೆ ಇನ್ನೂ ಒಂದು ಏನಾಗುತ್ತೆ ಅಂದರೆ ಸೆಟ್ ಆಫ್ 6 ತೊಗೊಳ್ಬೇಕು. ಒಂದು ಸೆಟ್ ಇರುತ್ತೆ, ಅದರಲ್ಲಿ 6. ನಂಗೆ ಅಷ್ಟೊಂದು ಬೇಡ, ಡಿಫ್ರೆಂಟ್ ಶೇಪ್ದು ಎರಡಾದರೆ ಸಾಕು. ಅದಕ್ಕೆ ಈಗ 3 ಶೇಪ್ದು ತರಿಸಿದ್ದೀನಿ. ಒಂದು ಅನ್ಬಾಕ್ಸಿಂಗ್ ಮಾಡೋದನ್ನ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ ಇದರಲ್ಲಿ ಯಾವ ಶೇಪ್ದು ತರಿಸಿದ್ದೀನಿ ಅಂತ ತೋರಿಸ್ತೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ತಿದ್ನಲ್ಲ ಸ್ನೇಹಿತರೆ, ಒಂದು ಗ್ಲಾಸ್ ಬುಕ್ ಮಾಡಿದ್ದೆ, ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು. ವೈನ್ ಗ್ಲಾಸ್ ನಾನು ಹೇಳಿಲ್ವಾ ಅವತ್ತು ಟ್ರಯಾಂಗಲ್ ಸಿಗಲಿಲ್ಲ, ಹೊರಗಡೆ ನೋಡ್ತೀನಿ ಅಂತ. ಮೆತ್ತಿಗೆ ರಜಾ ತೆಗಿ, ನೆಟ್ಟಿಗೆ ಆ ಕಡೆ ಇಲ್ಲ ಕಾಡುತ್ತೆ. ನಾನು ತರಿಸಿರೋವಂಥ ಎಲ್ಲ ಗ್ಲಾಸಸ್ ತುಂಬ ಚೆನ್ನಾಗಿದೆ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಥರ ಹಾಕ್ಸೋದಕ್ಕೆ ನಾನು ವೈನ್ ಗ್ಲಾಸ್ ಮತ್ತು ಸ್ಟ್ಯಾಂಡ್ ತರಿಸಿರೋದು. ಈ 3 ಶೇಪ್ನ ಗ್ಲಾಸಸ್ ನಾನು ತರಿಸಿರೋದು. ಇದು ಅನ್ಬಾಕ್ಸಿಂಗ್ ನೋಡಿದ್ರಿ. ಸೊ ಇದು ಸೆಕೆಂಡ್ ಆ್ಯಂಡ್ ಇದು ಥರ್ಡ್. ಇದು ಸಾನುಗೋಸ್ಕರ ತರಿಸಿರೋದು. ಇದು ಕಾಕ್ಟೇಲ್ ಆರ್ ಮಾಕ್ಟೇಲ್ ಗ್ಲಾಸ್ ಅಂತ ಹೇಳ್ತಾರೆ. ಅದರ ಜೊತೆ ಇದು ಶ್ಯಾಂಪೇನ್ ಗ್ಲಾಸ್. ಇನ್ನು ಇದು ವೈನ್ ಗ್ಲಾಸಲ್ಲೇ ನಮಗೆ ಇನ್ನೂ 2 ಥರದ್ದು ಸಿಗುತ್ತೆ. ಇದಕ್ಕಿಂತ ದಪ್ಪದು, ಸ್ವಲ್ಪ ಚಿಕ್ಕದು ಎಲ್ಲ. ಸದ್ಯಕ್ಕೆ ನಾನೀಗ ಇದೊಂದು ಶೇಪ್ ನನಗೆ ತುಂಬ ಇಷ್ಟ ಆಯಿತು ಅಂತ ಈ ಶೇಪ್ ತರಿಸಿದ್ದೀನಿ. ಇದಕ್ಕಿಂತ ದಪ್ಪದು ಸಿಗುತ್ತೆ, ಅದು ಸಿಕ್ಕಿದಾಗ ಅದನ್ನು ಕೂಡ ನೋಡ್ತೀನಿ. ಆ್ಯಂಡ್ ಇದೆಲ್ಲ ನಾನು ಈ ಕ್ರಾಕರಿ ಯೂನಿಟಲ್ಲಿ ಇಡೋದಿಲ್ಲ, ಇಲ್ಲಿ ಇಡೋದು ಬೇಡ ಅಂದ್ಬಿಟ್ಟು ಈ ಸ್ಟ್ಯಾಂಡ್ ತರಿಸಿದ್ದೀನಿ. ಇದು ನಾನು ಅಮೆಝಾನಲ್ಲೇ ತರಿಸಿದ್ದು. ಈ ಸ್ಟ್ಯಾಂಡ್ಗೆ ನಾವು ಇಲ್ಲಿ ಹಾಕಬೇಕು ಉಲ್ಟಾ. ಸೊ ಇದನ್ನು ಮಾಡಿಸೋದಕ್ಕೆ ಹೇಳಿದ್ದೀನಿ. ನಮ್ಮ ಬಿಲ್ಡಿಂಗಲ್ಲಿ ಒಬ್ಬರು ಕಾರ್ಪೆಂಟ್ರು ಬಂದಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ ರಾಜೇಶ್ ಬಂದು ಹಾಕ್ಕೊಡಿ ಇದು ಸ್ವಲ್ಪ ಅಂತ. ಹಾಕಿದ್ಮೇಲೆ ನನ್ನ ಕ್ರಾಕರಿ ಯೂನಿಟ್ ಫುಲ್ ಕಂಪ್ಲೀಟ್ ಆಗುತ್ತೆ. ಐ ಆಮ್ ವೇಟಿಂಗ್ ಅದನ್ನು ನೋಡೋದಕ್ಕೆ. ಈಗ ನೀವು ಬಾರ್ ಕೌಂಟರ್ಗೆಲ್ಲ ಹೋದರೆ ಹೊರಗಡೆ ನಿಮ್ಗೆ ಈ ಥರದ್ದು ಸಿಗತ್ತೆ, ಇದಕ್ಕೆ ನೇತಾಕಿರ್ತಾರೆ ಉಲ್ಟಾ.
ಸೊ ಆ ರೀತಿಯಲ್ಲಿ ನಾನು ಒಂದು ಡೆಕೋರೇಷನ್ ಪರ್ಪಸ್ಗೂ ಆಗುತ್ತೆ. ಹಾಗೆ ನನಗೆ ತುಂಬ ಇಷ್ಟ ಈ ಥರ ಗ್ಲಾಸಸ್ ಎಲ್ಲನೂ. ಆ್ಯಂಡ್ ಡಿ ಮಾರ್ಟಲ್ಲೂ ತುಂಬ ಗ್ಲಾಸಸ್ ತೊಗೊಂಡಿದ್ದೆ, ಅದನ್ನೆಲ್ಲ ಜೋಡಿಸ್ಬೇಕು. ಇನ್ನು ನಾನು ಅದು ಫುಲ್ ಕಂಪ್ಲೀಟ್ ಆಗಿಲ್ಲ, ಸುಮ್ಮನೆ ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ಸ್ಟ್ಯಾಂಡ್ ತರಿಸಿದ್ದೀನಿ, ಆ ಸ್ಟ್ಯಾಂಡಿನ ಬಂದಿಲ್ಲ. ಬಂದ ಮೇಲೆ ನಿಮಗೆ ಫುಲ್ ಕ್ರಾಕರಿ ಯೂನಿಟ್ದು ಒಂದು ಟೂರ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಗ್ಲಾಸಸ್ ಇದೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇಷ್ಟರದ್ದು ಲಿಂಕ್ ನಾನು ಹಾಕಿರ್ತೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಕ್ಲಿಯರ್ ಗ್ಲಾಸ್. ಹೇಗೆ ಗೊತ್ತಾಗುತ್ತೆ ಅಂದರೆ, ಹೀಗೆ ನೋಡಿದಾಗ ಆ ಕಡೆದು ನಮಗೆ ಕ್ಲಿಯರಾಗಿ ಕಾಣಬೇಕು, ಡಲ್ಲಾಗಿ ಕಾಣಬಾರ್ದು. ಸೊ ಕ್ಲಿಯರಾಗಿ ಕಾಣ್ತಾ ಇದೆ, ಚೆನ್ನಾಗಿದೆ. ಇದಕ್ಕೆ ನಿಮಗೆ 350, 400, 500 ಆ ಥರ ರೇಂಜಲ್ಲಿ ಎರಡಕ್ಕೆ ಸಿಗುತ್ತೆ. ಅದೇ ನೀವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ಸೆಟ್ ಆಫ್ 6 ತೊಗೊಳ್ಬೇಕು. 800, 900, 1000 ಆ ಥರನೂ ಇರುತ್ತೆ. ಕೆಲವೊಂದು ಕಡೆ ಅಂತೂ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ, ಲೈಟ್ ವೆಯ್ಟ್ ಇರುತ್ತೆ. ಅದಕ್ಕೆ 1000 ರೂಪಾಯಿ ತನಕನೂ ಇರುತ್ತೆ ಒಂದೊಂದು ಗ್ಲಾಸ್ಗೆ. ಸೊ ಐ ಆಮ್ ಇನ್ ಲವ್ ವಿತ್ ದೀಸ್ ಗ್ಲಾಸಸ್. ತುಂಬ ಚೆನ್ನಾಗಿದೆ, ಕ್ಲಿಯರಾಗಿ ಶೇಪ್, ವೆಯ್ಟ್ ಎಲ್ಲನೂ ಚೆನ್ನಾಗಿದೆ. ಈಗ ಬಂದಿದ್ದೀನಿ ಸ್ನೇಹಿತರೆ ಸೂಪರ್ ಮಾರ್ಕೆಟ್ಗೆ. ಆ್ಯಕ್ಚುಲಿ ನಮಗೆ ಮಾರ್ಕೆಟ್ ಅಂತ ಯಾವುದೂ ಇಲ್ಲ, ನಾವು ಏನಿದ್ರೂ ಈ ಥರ ಸೂಪರ್ ಮಾರ್ಕೆಟಲ್ಲಿ ತೊಗೊಳ್ಬೇಕು, ಅಥವಾ ಸಣ್ಣ ಪುಟ್ಟ ಅಂಗಡಿಗಳು ಏನು, ಅಥವಾ ರೋಡ್ ಸೈಡಲ್ಲಿ ಏನು ಇಟ್ಕೊಂಡಿರ್ತಾರೋ ಗಾಡಿಗಳ ಮೇಲೆ ಅಲ್ಲಲ್ಲಿ ಇಟ್ಕೊಂಡಿರ್ತಾರೆ, ಅಲ್ಲಿ ತೊಗೊಳ್ಬೇಕು. ಬಟ್ ನಮಗೆ ಇದು ಕಂಫರ್ಟೇಬಲ್ಲು. ಆ್ಯಂಡ್ ರೇಟ್ ವೈಸ್ ಕೂಡ ಅಷ್ಟೇ, ಜಾಸ್ತಿ ಅಂತ ಏನು ಇರೋದಿಲ್ಲ, ಫ್ರೆಶ್ ಆಗಿ ಸಿಗತ್ತೆ, ಆಯ್ಕೊಳ್ಬೋದು. ನನಗೆ ಅದು ತುಂಬ ಇಷ್ಟ. ಬೇರೆ ಕಡೆ ಹೋದರೆ ಮುಟ್ಟಕ್ಕೆ ಕೊಡೋದಿಲ್ಲ, ನಾವು ಕೊಡ್ತೀವಿ ಸುಮ್ಮನಿರಿ ಅಂದ್ಬಿಡ್ತಾರೆ, ನನಗೆ ಅದು ಸಮಾಧಾನ ಆಗೋಲ್ಲ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನನಗೆ ಚೂಸ್ ಮಾಡ್ಬೋದಲ್ವ ಅಂದ್ಬಿಟ್ಟು ಇಲ್ಲಿಗೆ ಬರ್ತೀನಿ. ನೋಡಿ ಎಲ್ಲನೂ ನೋಡಿ ಮುಟ್ಟಿ ತೊಗೊಳ್ಬೋದು. ಲೋಟಸ್ ನೋಡಿ ಫುಲ್ ಒಣಗೋಗಿದೆ, ಇದಾಗೋದಿಲ್ಲ. ಸ್ವಲ್ಪ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮಾತ್ರನೇ ಇವತ್ತು ನಾನು ತೊಗೊಳ್ಬೇಕಾಗಿರೋದು. ಗ್ರಾಸರಿ ಶಾಪಿಂಗ್ ಎಲ್ಲನೂ ಆಲ್ಮೋಸ್ಟ್ ಆಗಿದೆ ಸ್ನೇಹಿತರೆ. 1-2 ಬಿಟ್ಟೋಗಿದ್ರೆ ಅದನ್ನು ಮಾತ್ರನೇ ಮಾಡಬೇಕು. ಇವತ್ತು ಎಷ್ಟು ರಶ್ ಇತ್ತು ಅಂದರೆ ಟ್ರಾಲಿಗಳೇ ಸಿಗ್ತಾ ಇರಲಿಲ್ಲ. 10 ನಿಮಿಷ ಟ್ರಾಲಿಗೆ ಕಾದು ಯಾರೋ ಒಬ್ಬರು ಗಾಡಿ ಹತ್ರ ಎಲ್ಲನೂ ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ರು ಗಾಡಿ ಮೇಲೆ, ಅವ್ರ ಹತ್ರ ಈಸ್ಕೊಂಡು ಬಂದು ಶಾಪಿಂಗ್ ಮಾಡ್ತಾ ಇರೋದು. ಸಾಕಾಯ್ತು ಸ್ನೇಹಿತರೆ. ರಾಜೇಶ್ ಹೇಳ್ತಾರೆ ಸಂಡೇಸ್ ಹೋದರೆ ಎಸ್ಪೆಷಲಿ 2 ಇದಿರುತ್ತೆ ಬಿಲ್ಲಿಂಗಿಗೆ ಕೌಂಟರು, ಅದು ಬಿಟ್ಟು ಇನ್ನೂ 2ರಷ್ಟು ಜನ ಇರ್ತಾರೆ ಕಣೋ ಅಂತ ಹೇಳ್ತಾರೆ. ಆ ಥರ ನೋಡಿದ್ರೆ ಇವತ್ತು 2 ಕೌಂಟರ್ ಮಾತ್ರನೇ ಫಿಲ್ ಆಗಿತ್ತು. ಓಕೆ, ಅಲ್ಲಿ ಹೋದ್ಮೇಲೆ ನಮ್ಗೆ ಯಾಕೋ ಒಂಥರ ನೀರು ಕುಡಿಬೇಕು ಅಂತ ಅನ್ಸೋದಕ್ಕೆ ಶುರುವಾಯಿತು. ನೀರಂತೂ ಇರಲಿಲ್ಲ. ಬಿಸ್ಕೆಟ್ ತೊಗೊಂಡೆ, ಬೆಣ್ಣೆ ಬಿಸ್ಕೆಟು ತುಂಬ ದಿನ ಆಯಿತು ತೊಗೊಂಡು. ನಮ್ಮ ಸಾನು ತುಂಬ ಇಷ್ಟ, ನಾನೇ ಕಡಿಮೆ ಕೊಡ್ತೀನಿ. ಇವತ್ತು ನನಗೆ ತಿನ್ಬೇಕು ಅನ್ನಿಸ್ಬಿಡ್ತು. ಕೆಲವೊಂದು ಫ್ರೀಸರಲ್ಲಿ ಇರಬೇಕು. ಹಾಲು ಮೊಸರು ಅಭಿಷೇಕಕ್ಕೆ ಬೇಕಲ್ಲ ಅಂಥೇಳಿ ಒಂದೊಂದು ಪ್ಯಾಕೆಟ್ ತಂದೆ. ಪನ್ನೀರ್, ವಾರಕ್ಕೊಂದ್ಸರಿ ಪನ್ನೀರು. ಓಕೆ, 4 ಥರದ್ದು ಫ್ರೂಟ್ಸ್ ತಂದೆ. ಮನೇಲಿ 3 ಥರದ್ದಿತ್ತು, ಸೊ 7 ಥರದ್ದು ಆಗುತ್ತೆ. ಇನ್ನು ಡ್ರೈ ನಟ್ಸ್ ನನಗೆ ಅಲ್ಲಿ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಸೊ ಡ್ರೈ ನಟ್ಸ್ದೇನೆ ಒಂದು ಅಂಗಡಿ ಇದೆ, ಅಲ್ಲಿಗೆ ಈಗ ಸಾನುಗೆ ಕರ್ಕೊಂಡು ಬರ್ತೀನಲ್ಲ ಅವಾಗ ಹೋಗಬೇಕು. ಲೋಟಸ್ಸು, ಫ್ಲವರು ಏನೂ ತೊಗೊಂಡಿಲ್ಲ, ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿದ್ದೆ, ಅಲ್ಲಿ ಚೆನ್ನಾಗಿತ್ತು ನೋಡೋಣ ಅಂತ. ಅಲ್ಲಿ ಇವಾಗಲೇ ಒಣಗೋಗಿತ್ತು. ಸೊ ಫ್ಲವರ್ನೆಲ್ಲ ಇವತ್ತು ಇಲ್ಲಿ ಮಾರ್ಕೆಟ್ ಅಂತೂ ಇಲ್ಲ ನಮಗೆ, ನಾಳೆನೇ ತರಬೇಕಷ್ಟೇ. ಇವತ್ತು ತೊಗೊಂಡು ಬಂದೆ, ನಾಳೆ ತೊಗೊಂಡು ಬಂದೆ. ಸೊ ನಾಳೆನೇ ತೊಗೊಳೋಣ. ನಾಳೆಗೂ ಇನ್ನೂ ಸ್ವಲ್ಪ ಬಾಕಿ ಇದೆ, ಲೈಕ್ ಬಾಳೆಕಂದು, ಮಾವಿನೆಲೆ, ಹೂವು, 3 ಥರದ ಹೂವು ತರಿಸ್ತೀನಿ. ಕಾಯಿ ಅವತ್ತು ತೊಗೊಂಡಿದ್ದೆ ಅಲ್ವಾ, ಅಲ್ಲೂ ಸೇಮ್ ಇತ್ತು, ಇಲ್ಲೂ ಕೂಡ ಸೇಮ್. ಅಲ್ಲೂ 40 ರೂಪೀಸ್, ಇಲ್ಲೂ 40 ರೂಪೀಸ್, ಸೇಮ್ ಸೈಜ್. ನಾನು ರಾಜೇಶ್ಗೆ ಅಲ್ಲಿ ಕಡಿಮೆ ಸಿಗುತ್ತೆ, ಅಲ್ಲಿಂದಾನೇ ತೊಗೊಂಡ್ಬರೋಣ ಯಶವಂತಪುರಿಂದ ಅಂತ ಹೇಳಿದ್ದವ್ರಿಗೆ, ಇಲ್ಲೇ ಅದೇ ರೇಟಿಗೆ ಸಿಗುತ್ತೆ. If I open up my eyes, I can
ಈ ಟೇಬಲ್ ಮೇಲೆ ಸಾನು ಮೊದಲು ಬುಕ್ಸ್ ಇಟ್ಕೊಂಡಿದ್ಲು. ಈಗ ಬುಕ್ ಶೆಲ್ಫ್ ಮಾಡಿದ್ಮೇಲೆ ಈ ಟೇಬಲ್ನ ಎತ್ತಿಡೋಣ ಅಂದ್ಕೊಂಡೆ. ಆಮೇಲೆ ನೆನಪಾಯಿತು, ಲಕ್ಷ್ಮಿ ಹಬ್ಬಕ್ಕೆ ಯಾಕೆ ಇದನ್ನು ನಾನು ಯೂಸ್ ಮಾಡಬಾರ್ದು ಅಂತೇಳಿ. ನನ್ನ ಹತ್ರ ಅಷ್ಟು ಹೈಟ್ದು ಅಥವಾ ದೊಡ್ಡದು ಇರಲಿಲ್ಲ, ಒಂದು ಚಿಕ್ಕ ಸ್ಟೂಲ್ ಇತ್ತು. ಅದಕ್ಕೆ ಸರಿ ಇದನ್ನು ಯೂಸ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಗಾರೋದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ಹೇಳ್ಬಿಟ್ಟು ತುಂಬಾ ಯೂಸ್ಫುಲ್, ನನಗಿಷ್ಟ. ಸೊ ನಾನು ಇದನ್ನು ಆಲ್ಮೋಸ್ಟ್ ಎವ್ರಿ ಟೈಮ್ ಯೂಸ್ ಮಾಡ್ತೀನಿ. ನಿಮ್ಗೇನಾದರೂ ಇದು ಇಂಟ್ರೆಸ್ಟ್ ಇದ್ದು ಚೆಕ್ ಮಾಡಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ಈಗ ಸ್ಕೂಲ್ಗೆ ಹೋಗಿ ಬಂದೆ ಸ್ನೇಹಿತರೆ. ಸಾನು ಕರ್ಕೊಂಡು ಬರ್ತಾ ಹಾಗೆ ಸ್ವಲ್ಪ ಡ್ರೈ ನಟ್ಸ್ ಫ್ರೂಟ್ಸ್ನ ತೊಗೊಂಡು ಬಂದೆ. ಇದು ಸ್ವಲ್ಪ ಇತ್ತು ಮನೆಯಲ್ಲಿ, ಯಾವ್ಯಾವ್ದಿತ್ತು ಅದು ಬಿಟ್ಟು ಯಾವ್ದು ಖಾಲಿ ಆಗ್ತಾ ಇತ್ತೋ ಅದನ್ನು ತೊಗೊಂಡು ಬಂದಿದ್ದೀನಿ. ಇದೆಲ್ಲನೂ ನೈವೇದ್ಯಕ್ಕೆ ಇಡೋದಕ್ಕೆ ಬೇಕಾಗುತ್ತೆ. ಆ್ಯಂಡ್ ತುಪ್ಪ ಕೂಡ, ತುಪ್ಪದ ದೀಪ ಹಚ್ಚೋದಕ್ಕೆ, ಅಭಿಷೇಕ ಮಾಡೋದಕ್ಕೆ. ಸೊ ಎಲ್ಲ ಶಾಪಿಂಗು ಆಯಿತು ಸ್ನೇಹಿತರೆ. ಇನ್ನು ನಾನು ಬೆಳ್ಳಿ ಪಾತ್ರೆಗಳನ್ನೆಲ್ಲನೂ ಬೆಳಗಬೇಕು. ಅದು ಅಷ್ಟು ಟೈಮ್ ಹಿಡಿಸುತ್ತೆ. ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಸಾನುಗೆ ಹೋಗಿ ಕರ್ಕೊಂಡು ಬರಬೇಕು. ಅದರ ಮುಂಚೆ ನಾನು ಸ್ವಲ್ಪ 1-2 ಅಂಗಡಿಗೆ ವಿಸಿಟ್ ಮಾಡಬೇಕು, ಲೈಕ್ ಡ್ರೈ ಫ್ರೂಟ್ಸ್ ಅಂಗಡಿಗೆ. ಮತ್ತು ನಾನು ಐಬ್ರೋ ಮಾಡಿಸಿಲ್ಲ, ಐಬ್ರೋ ಮಾಡಿಸ್ಬೇಕು. ಸೊ ಇನ್ನೊಂದು ಅರ್ಧ ಗಂಟೆ ಹೊರಡ್ತೀನಿ, ಎಲ್ಲನೂ ಮುಗಿಸ್ಕೊಂಡು ಸಾನು ಕರ್ಕೊಂಡು ಬರೋದಕ್ಕೆ ಸರಿ ಹೋಗುತ್ತೆ. ಬಂದ ಮೇಲೆ ನಾನು ಪಾತ್ರೆ ಬೆಳಗೋದನ್ನು ಶುರು ಮಾಡಬೇಕು. ಓಕೆ, ಇವಾಗ ನಾನು ಏನು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಂದರೆ, ಪೋಸ್ಟ್ ಆಫೀಸಲ್ಲಿ ಯಾವ್ಯಾವ ಸ್ಕೀಮ್ ಇದೆ ತಿಳಿಸಿ ಅಂತ ಹೇಳಿದ್ರಿ. ನಾನು ಹೇಳಿದೆ ನೋಡಿ, ಪೋಸ್ಟ್ ಆಫೀಸ್ಗೆ ಹೋಗಬೇಕು ಅಂತ. ಇಲ್ಲಿ ಹಾಗೆ ಇವತ್ತು ಬರಬೇಕಾದ್ರೆ ಪಾಸ್ಬುಕ್ ಈಸ್ಕೊಂಡು ಬಂದೆ, ಅದಕ್ಕೆ ನೆನಪಾಯಿತು. ಈಗ ನಿಮಗೆ ಪೋಸ್ಟ್ ಆಫೀಸಲ್ಲಿ ಯಾವ್ಯಾವ ಸ್ಕೀಮ್ ಇದೆ, ಯಾವ್ಯಾವ ಅಕೌಂಟ್ ಇದೆ ಅಂದರೆ, ಒಂದು SB ಅಕೌಂಟು, ಜಸ್ಟ್ ಲೈಕ್ ನಾವು ಬ್ಯಾಂಕಲ್ಲಿ ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ರೀತಿಯಲ್ಲಿ ಅಲ್ಲೂ ಮಾಡ್ಬೋದು. ನೆಕ್ಸ್ಟ್ RD ಅಂದರೆ ರೆಕರಿಂಗ್ ಡೆಪಾಸಿಟು, ಎವ್ರಿ ಮಂತ್ ಇಷ್ಟು ಅಂತ ಪೇ ಮಾಡಬೇಕು. ಆಫ್ಟರ್ 5 years ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಸೇರಿಸಿ ವಾಪಸ್ ಕೊಡ್ತಾರೆ. ಅದು ಬಿಟ್ಟರೆ ಟರ್ಮ್ ಡೆಪಾಸಿಟ್ಸ್ ಲೈಕ್ ಫಿಕ್ಸ್ಡ್ ಡೆಪಾಸಿಟ್ಸ್ ಇರುತ್ತೆ, ಅದಕ್ಕೂ ಕೂಡ ನಿಮಗೆ SB ಅಕೌಂಟ್ ಇರಲೇಬೇಕು. ಈಗ ಯಾವುದನ್ನು ಮೆಚ್ಯೂರ್ ಆದಾಗ RD ಇರ್ಬೋದು, ಟರ್ಮ್ ಡೆಪಾಸಿಟ್ ಇರ್ಬೋದು, ನಮಗೆ ಕೈಗೆ ಕ್ಯಾಶ್ ಕೊಡೋದಿಲ್ಲ, ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ನಮ್ಮದು SB ಅಕೌಂಟ್ ಮೊದಲು ಓಪನ್ ಮಾಡಬೇಕು. ಅದು ಬಿಟ್ಟರೆ ಸುಕನ್ಯಾ ಸಮೃದ್ಧಿ ಅಕೌಂಟ್, ಅದು ಬರೀ ಹೆಣ್ಣು ಮಕ್ಕಳು 14 years ಒಳಗಡೆ ಇರೋರಿಗೆ ಅದನ್ನು ಓಪನ್ ಮಾಡೋದು. ಸೊ ನಾವು ಸಾನು ಹೆಸರಲ್ಲಿ ಮಾಡಿದ್ದೀವಿ. ಅದು 14 years ಕಟ್ಟಬೇಕು. ಆಮೇಲೆ ಆಫ್ಟರ್ 6 years 21 yearಗೆ ಅದು ಮೆಚ್ಯೂರ್ ಆಗಿ ನಮಗೆ ಬರೋದು ದುಡ್ಡು. ಲೈಕ್ ಫಿಕ್ಸ್ಡ್ ಡೆಪಾಸಿಟೇನೆ. ಈಗ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ 1 ವರ್ಷಕ್ಕೆ, 6 ತಿಂಗಳಿಗೆ, 2 ವರ್ಷಕ್ಕೆ, 3 ವರ್ಷಕ್ಕೆ ಆ ಥರ ಇರುತ್ತಲ್ಲ, ಆ ಥರದ್ದು ಒಂದು 5 ವರ್ಷಕ್ಕಿದೆ, ಒಂದು 10 ವರ್ಷಕ್ಕಿದೆ. ನಾನು ಯಾವಾಗಲೂ ಅದನ್ನು ಮಾಡಿಸೋದು, ವರ್ಷದ್ದು ಮಾಡಿಸೋದಿಲ್ಲ. ನಾನು ಅದನ್ನು KVP ಕಿಸಾನ್ ವಿಕಾಸ್ ಪತ್ರ ಅಂದರೆ ಇದು ಸೇಫ್ ಅಂತ ಹೇಳಿಬಿಟ್ಟು ಶೇರ್ ಮಾರ್ಕೆಟಲ್ಲಿ ಹಾಕಿ ಅಂತಾರೆ, ಕೋಆಪ್ರೇಟಿವ್ ಬ್ಯಾಂಕ್ಗಳಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀವಿ ಅಂತಾರೆ, ಬಡ್ಡಿಗೆ ಬಿಡಿ ಅಂತಾರೆ. ನನಗದೆಲ್ಲನೂ ಸಪ್ರೇಟು, ಅದೆಲ್ಲನೂ ಮಾಡ್ತೀನೋ ಬಿಡ್ತೀನೋ, ಇದಂತೂ ನಾನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಎವ್ರಿ ಇಯರ್ ನಾನು 1 KVP ಮಾಡಿಸ್ತೀನಿ. ಅದು 10 yearsಗೆ ಮಚ್ಯೂರ್ ಆಗುತ್ತೆ, ಅದು ಡಬಲ್ ಆಗುತ್ತೆ. ಇನ್ನು ಒಂದು NSC ಅಂದ್ಬಿಟ್ಟು 5 yearsಗೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಇದು ಏನಪ್ಪ ಅಂದರೆ ಎರಡಕ್ಕೂ ಡಿಫ್ರೆನ್ಸು, ಇಂಟ್ರೆಸ್ಟ್ ರೇಟು ಒಂದು ಚೂರು ಕಡಿಮೆ ಇರುತ್ತೆ. NSCಲಿ 7.7 ಇರುತ್ತೆ, ಇದರಲ್ಲಿ 10 yearsದು KVPಯಲ್ಲಿ 7.6 ಇರುತ್ತೆ. ಬಟ್ 5 yearsಗೆ ನಿಮಗೆ ದುಡ್ಡು ಬೇಕು ಅಂದರೆ 5 yearsಗೆ ಇಡ್ಬೋದು, ಇಲ್ಲ ಅಂದರೆ ಅದು ಹಾಗೇ ಇಟ್ಟಾಗ ಕಾಂಪೌಂಡ್ ಆಗುತ್ತಲ್ವ ಇಂಟ್ರೆಸ್ಟು, ಅದಕ್ಕೆ ನಮಗೆ 10 yearsಗೆ ಡಬಲ್ ಆಗಿ ಬರುತ್ತೆ. 5 yearsಗೆ ಒಂದು 40%, 35 to 40% ಆಗಿರುತ್ತೆ ನಾವೇನು ದುಡ್ಡು ಇಟ್ಟಿರ್ತೀವೋ ಅದರದ್ದು. ಸೊ ಈ ಥರ ಇಷ್ಟು ಸ್ಕೀಮ್ ಇದೆ. ನಾನು ಕೂಡ ಎವ್ರಿ ಇಯರ್ 1 KVP ಮಾಡಿಸ್ತೀನಿ. ಸೊ ಇದು ಆಯಿತು. ಈಗ ಮೇಲ್ಗಡೆದು ಹಬ್ಬ ಆದಮೇಲೆ ಅದನ್ನೆಲ್ಲ ತೆಗೆದ್ಬಿಟ್ಟು ಮತ್ತೆ ಬೇರೆ ಬೇರೆ ಜೋಡಿಸ್ತೀನಿ. ಅಂದರೆ ಇಲ್ಲೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಗ್ಲಾಸು, ಕಪ್ಪು, ಸೊ ಎಲ್ಲ ಬೇರೆ ಬೇರೆ ಮಾಡ್ತೀನಿ.
ಈಗ ಸ್ನೇಹಿತರೆ ದೇವ್ರ ಪಾತ್ರೆ ಬೆಳಗೋಣ ಅಂತ ಕೂತ್ಕೊಳ್ತಾ ಇದ್ದೀನಿ. ಬೇರೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಆಯಿತು, ಅಂದರೆ ಮೇಯ್ನಾಗಿ ಶಾಪಿಂಗ್ ಮಾಡಬೇಕಿತ್ತಲ್ವ, ಶಾಪಿಂಗ್ ಕೂಡ ಆಯಿತು. ಇವತ್ತೇನೆ ನಾನು ದೇವ್ರ ಪಾತ್ರೆ ಬೆಳಗೋಣ ಅಂತ ಕೂತ್ಕೊಂಡಿದ್ದೀನಿ. ಯೂಶಲಿ ನಾಳೆ ಹಬ್ಬ ಅಂತ ಇವತ್ತು ಮಾಡ್ತಾಯಿದ್ದೆ, ಆದರೆ ಲಾಸ್ಟ್ ಟೈಮು ಸ್ವಲ್ಪ ಜಾಸ್ತಿನೇ ಕೆಲಸ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಬೆಳಗಿಟ್ಬಿಡೋಣ, ನಾಳೆ ತನಕ ಸರಿ ಹೋಗುತ್ತೆ ನನಗೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ. ಬೆಳ್ಳಿ ಪಾತ್ರೆಗಳೆಲ್ಲನೂ ನಾನು ಬೆಳಗ್ಗೆನೇ ಇಟ್ಟಿರ್ತೀನಿ. ನಾನು ಪೂಜೆಗೆ ಯೂಸ್ ಮಾಡಿರ್ತೀನಲ್ವ, ಅದು ನೀರು ಯೂಸ್ ಮಾಡಿರ್ತೀವಿ, ಕಲೆ ಆಗಿರುತ್ತೆ. ಸೊ ಅದೆಲ್ಲ ಕಲೆ ಇದ್ದರೆ, ನೀರಿಂದು ನಮ್ಮದು ಹಾರ್ಡ್ ವಾಟರ್ ಕಲೆ ಇದ್ದರೆ ಅದು ಅಲ್ಲೇ ಮತ್ತೆ ಅದು ಡಾರ್ಕ್ ಆಗ್ತಾ ಹೋಗುತ್ತೆ ಆ್ಯಂಡ್ ಆಕ್ಸಿಡೈಸ್ಡ್ ಆಗುತ್ತೆ, ಗಾಳಿ ಜೊತೆ ಸೇರಿಕೊಂಡು ಕಪ್ಪಗಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಎಲ್ಲನೂ ನೀಟಾಗಿ ತೊಳೆದು ಒರೆಸಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನು ನಾನು ಎತ್ತಿಡೋದು. ಅದೇ ಥರ ಈ ದೀಪಗಳು, ಅದರಲ್ಲಿ ಎಣ್ಣೆ ಇರುತ್ತಲ್ವಾ, ಅದು ಜಸ್ಟ್ ಒರೆಸಿ ಇಡಬಾರ್ದು, ಅದು ಫಂಗಸ್ ಅಲ್ಲೇ ಕ್ರಿಯೇಟ್ ಆಗುತ್ತೆ. ನಾವು 6 ತಿಂಗಳು ಬಿಟ್ಟು ಮಾಡ್ತೀವಿ, ವರ್ಷಕ್ಕೊಂದು ಸಾರಿ ಮಾತ್ರನೇ ಯೂಸ್ ಮಾಡೋದು ಅಂದಾಗ ಅಲ್ಲೇ ಫಂಗಸ್ ಕ್ರಿಯೇಟ್ ಆಗಿ ಗ್ರೀನ್ ಕಲರ್ ಪ್ಯಾಚ್ ಥರ ಆಗಿಬಿಡುತ್ತೆ. ಅದಕ್ಕೆ ಎಲ್ಲನೂ ನಾವು ಎತ್ತಿಡೋ ಮುಂಚೆ ನೀಟ್ ಮಾಡಬೇಕು. ಆ್ಯಂಡ್ ಯೂಸ್ ಮಾಡೋ ಮುಂಚೆ ಮತ್ತೆ ಮನ್ಸು ಕೇಳೋದಿಲ್ಲ, ಮತ್ತೊಂದು ಸಾರಿ ಬೆಳಗ್ಗೆ ಪೂಜೆಗೆ ಯೂಸ್ ಮಾಡ್ಕೊಳ್ತೀನಿ. ಸೊ ಬೆಳಗ್ಗೆಯಿಂದ ನಮ್ಮದು ದಿನ ಹೀಗೆ ಹೋಯಿತು ಸ್ನೇಹಿತರೆ. ಇವತ್ತಿಗೆ ಫೆಸ್ಟಿವಲ್ ಪ್ರಿಪರೇಷನ್ಸ್ ಇಷ್ಟೇ. ಇದಾದಮೇಲೆ ನಾನು ಸ್ವಲ್ಪ ಟ್ರೇಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ ಎಲ್ಲ ಏನು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನೋ ಪೂಜೆಗೆ ಏನಾದರೂ ಬೇಕು ಅನ್ನೋ ಹಾಗಿದ್ರೆ ಅದನ್ನು ಮಾತ್ರನೇ ಇವತ್ತು ಬೆಳಗ್ಕೊಳ್ತೀನಿ. ದೇವರ ಮನೇಲಿ ಏನು ಯೂಸ್ ಮಾಡಿರ್ತೀನೋ ಅದನ್ನು ನಾಳೆ ಅಥವಾ ಶನಿವಾರ, ಯಾಕಂದರೆ ಶ್ರಾವಣ ಶನಿವಾರ ಮಾಡೋದ್ರಿಂದ ಅವತ್ತು ಕ್ಲೀನ್ ಮಾಡ್ಕೊಳ್ತೀನಿ. ಓಕೆ ಸ್ನೇಹಿತರೆ, ನಮ್ಮ ಇವತ್ತಿನ ಪ್ರಿಪರೇಷನ್ ಹೀಗಿತ್ತು. ಇನ್ನೂ ತುಂಬ ಇದೆ, ಅದನ್ನು ನಾಳೆ ಮಾಡ್ಕೊಳ್ತೀನಿ. ಸೊ ಇವತ್ತಿಗೆ ಇಲ್ಲಿ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್.